ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆದ ಮತ್ತು ಎಲ್ಲರಿಗೂ ಧೈರ್ಯ ತುಂಬುವಂತಹ ವಿಷಯದ ಬಗ್ಗೆ ಮಾತನಾಡಕ್ಕೆ ಬಂದಿದ್ದೇನೆ. ನಮ್ಮ ಸುತ್ತಮುತ್ತ ಯಾರಿಗಾದ್ರೂ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದ್ರೆ ನಮಗೆ ಮೊದಲು ಕಾಡೋ ಎರಡು ಯೋಚನೆಗಳು. ಒಂದು, ಆ ಕಾಯಿಲೆ ಬೇಗ ಗುಣ ಆಗುತ್ತಾ ಇಲ್ವಾ ಅನ್ನೋ ಭಯ. ಇನ್ನೊಂದು, ಅದಕ್ಕೆ ತಗಲುವ ಭೀಕರ ಖರ್ಚು. ಹೌದಲ್ವಾ? ಮಿಡ್ಲ್ ಕ್ಲಾಸ್ ಮತ್ತು ಬಡ ಕುಟುಂಬಗಳಿಗಂತೂ ಈ ಖರ್ಚನ್ನ ಕೇಳಿಯೇ ಅರ್ಧ ಧೃತಿಗೆಟ್ಟು ಹೋಗ್ತಾರೆ. ಆದ್ರೆ ಬೆಂಗಳೂರಿಗೆ, ಅದರಲ್ಲೂ ಜನಸಾಮಾನ್ಯರಿಗೆ ಈಗೊಂದು ಬಿಗ್ ಗುಡ್ ನ್ಯೂಸ್ ಇದೆ. ನಮ್ಮ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರೋ ARC ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ತುಂಬಾನೇ ಕಡಿಮೆ ದರದಲ್ಲಿ ಜಗತ್ತಿನ ಅತ್ಯಾಧುನಿಕ ಕ್ಯಾನ್ಸರ್ ಚಿಕಿತ್ಸೆಯನ್ನ ಕೊಡ್ತಿದೆ. ಇಲ್ಲಿ ಏನೆಲ್ಲ ಸೌಲಭ್ಯಗಳಿವೆ, ಸಾಮಾನ್ಯ ಜನರಿಗೆ ಇದು ಹೇಗೆ ಹೆಲ್ಪ್ ಆಗುತ್ತೆ, ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತೇವೆ. ಹೀಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನಾವೀಗ 2026ರಲ್ಲಿದ್ದೇವೆ. ಪ್ರತಿಯೊಂದು ಫೀಲ್ಡ್ ನಲ್ಲೂ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಅದೇ ರೀತಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲೂ ಸೂಪರ್ ಅಡ್ವಾನ್ಸ್ಡ್ ತಂತ್ರಜ್ಞಾನ ಬಂದಿದೆ. ಈ ARC ಆಸ್ಪತ್ರೆಯ ಸಹ ಸಂಸ್ಥಾಪಕರು ಮತ್ತು ಪ್ರಖ್ಯಾತ ರೋಬೋಟಿಕ್ ಕ್ಯಾನ್ಸರ್ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ದಿನೇಶ್ ಮಾವಿನಹಳ್ಳಿ ಗಂಗಯ್ಯ ಅವರು ಮೊನ್ನೆ ಒಂದು ಪ್ರೆಸ್ ಮೀಟ್ ನಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಹಂಚಿಕೊಂಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಈ ಆಸ್ಪತ್ರೆಯಲ್ಲಿ ಸದ್ಯದಲ್ಲೇ ರೋಬೋಟಿಕ್ ಸರ್ಜರಿ ಸೇವೆ ಶುರುವಾಗ್ತಿದೆ. ರೋಬೋಟಿಕ್ ಸರ್ಜರಿ ಅಂದ ತಕ್ಷಣ ಇದು ಬರೀ ಶ್ರೀಮಂತರಿಗೆ ಮಾತ್ರ ಅನ್ಕೋಬೇಡಿ. ಜನಸಾಮಾನ್ಯರಿಗೂ ಎಟುಕುವ ದರದಲ್ಲಿ ಇದನ್ನ ಲಭ್ಯವಾಗಿಸೋದು ಈ ಆಸ್ಪತ್ರೆಯ ಮೇನ್ ಗೋಲ್ ಅಂತೆ. ಅಷ್ಟೇ ಅಲ್ಲ, ಇಲ್ಲಿರೋ ರೇಡಿಯೇಷನ್ ಆಂಕಾಲಜಿ ವಿಭಾಗದಲ್ಲಿ ಈಗಾಗಲೇ AI ಎನೇಬಲ್ಡ್ ತಂತ್ರಜ್ಞಾನವನ್ನ ಅಳವಡಿಸಿದ್ದಾರೆ. ಇದರಿಂದ ಏನಾಗುತ್ತೆ ಗೊತ್ತಾ? ಚಿಕಿತ್ಸೆಯ ಸ್ಪೀಡ್ ಮತ್ತು ಆಕ್ಯುರಸಿ ಎರಡೂ ಹೆಚ್ಚಾಗುತ್ತೆ. ಅಂದ್ರೆ ಕ್ಯಾನ್ಸರ್ ಕಣಗಳನ್ನ ಪಕ್ಕಾ ಗುರುತಿಸಿ ಬಾಡಿಯ ಬೇರೆ ಭಾಗಗಳಿಗೆ ತೊಂದರೆಯಾಗದಂತೆ ತುಂಬಾ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಕೊಡಬಹುದು. ಡಾಕ್ಟರ್ ದಿನೇಶ್ ಅಂತ, ನಾನು ಕ್ಯಾನ್ಸರ್ ಸರ್ಜನ್, ಕ್ಯಾನ್ಸರ್ ಶಸ್ತ್ರ ಚಿಕಿತ್ಸಾ ತಜ್ಞ. ಸೊ ಬೇಸಿಕ್ಲಿ ನಾವು ಎಲ್ಲಾ ಕ್ಯಾನ್ಸರ್ ಪೇಷಂಟ್ಸ್ಗೂ ಆಲ್ಮೋಸ್ಟ್ ಒಂದು 60-70% ಆಫ್ ದ ಕ್ಯಾನ್ಸರ್ ಪೇಷಂಟ್ಗೆ ಸರ್ಜರಿ ಅಲ್ಲದೆ ಕ್ಯೂರ್ ಆಗೋದಕ್ಕೆ ಆಗ್ಲಿ ಇಲ್ಲ ಪೇಲಿಯೇಟಿವ್ ಟ್ರೀಟ್ಮೆಂಟ್ಗೆ ಆಗ್ಲಿ ನಾವು ರೇಡಿಯೋಥೆರಪಿ ಕೂಡ ಬಳಸ್ತೀವಿ. ಸೊ ಇದು ಒನ್ ಆಫ್ ದಿ ರೇಡಿಯೋಥೆರಪಿ ಮೆಷಿನ್ಸ್, ಒನ್ ಆಫ್ ದಿ ಹೈ ಎಂಡ್ ರೇಡಿಯೋಥೆರಪಿ ಮೆಷಿನ್ಸ್, ವೇರ್ ನಾವು ಸರ್ಜರಿಗಿಂತ ಮುಂಚೆನೂ ಕೆಲವೊಮ್ಮೆ ಇದನ್ನ ಯೂಸ್ ಮಾಡ್ತೀವಿ, ಸರ್ಜರಿ ಆದ್ಮೇಲೆ ಕೂಡ ಕೆಲವೊಮ್ಮೆ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಅದು ಬರೀ ಇದು ಟ್ರೀಟ್ಮೆಂಟ್ ಅಷ್ಟೇ ಇರುತ್ತೆ. ಈ ರೇಡಿಯೋಥೆರಪಿ ಟ್ರೀಟ್ಮೆಂಟ್ ಇಂದಲೇ ಗುಣ ಆಗುತ್ತೆ ಕ್ಯಾನ್ಸರ್. ಸೊ ಹಾಗಾಗಿ ಸ್ವಲ್ಪ ಟಾಪ್ ಅಂಡ್ ಸ್ವಲ್ಪ ಹೈ ಎಂಡ್ ಮೆಷಿನ್ ಕೂಡ ಇದು. ಹಾಗಾಗಿ ನಮ್ಗೆ ಟ್ಯೂಮರ್ಸ್, ವೆರಿ ಸ್ಮಾಲ್ ಟ್ಯೂಮರ್ಸ್, ಒಂದು 5 ಮಿಲಿಮೀಟರ್ಗಿಂತ ಚಿಕ್ಕ ಟ್ಯೂಮರ್ಸ್ ಕೂಡ ಇದ್ರೊಳಗೆ ಟ್ರೀಟ್ ಆಗುತ್ತೆ. ಆಮೇಲೆ ಎವ್ರಿ ಟೈಮ್ ಟ್ಯೂಮರ್ ಶ್ರಿಂಕ್ ಆಗ್ತಾ ಆಗ್ತಾ ನಮ್ಗೆ ಇದ್ರೊಳಗೆ ಸ್ಕ್ಯಾನ್ ಆಗುತ್ತೆ. ಸೊ ದಟ್ ಟ್ಯೂಮರ್ ಎಷ್ಟು ಚಿಕ್ಕದಾಗುತ್ತೋ ಅಷ್ಟಕ್ಕೆ ಮಾತ್ರ ನಮ್ಗೆ ಡೋಸ್ ಹೋಗುತ್ತೆ, ರೇಡಿಯೋಥೆರಪಿ ಡೋಸ್. ಸೊ ಈ ತರ ಎಲ್ಲ ನಮ್ಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಪ್ಲಾನಿಂಗ್ ಎಲ್ಲ ನಡೆಯುತ್ತೆ. ಹಾಗಾಗಿ ಇದು ಮೋರ್ ಅಂಡ್ ಮೋರ್ ಸ್ಪೆಸಿಫಿಕ್ ಟು ದ ಟ್ಯೂಮರ್ಸ್. ಸೊ ತುಂಬಾ ಹೈ ಎಂಡ್ ಮಿಷಿನ್ ಆಗಿರೋದ್ರಿಂದ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ ಡೆಲಿವರ್ ಆಗುತ್ತೆ. ಆಮೇಲೆ ತುಂಬಾ ಫಾಸ್ಟ್ ಆಗಿ, ಬೇರೆ ಮೆಷಿನ್ಗಿಂತ ಇದು ತುಂಬಾ ಫಾಸ್ಟ್ ಆಗಿ ಡೆಲಿವರ್ ಆಗೋದ್ರಿಂದ ಪೇಷಂಟ್ಸ್ 5-6 ನಿಮಿಷದೊಳಗೆ ಟ್ರೀಟ್ಮೆಂಟ್ ಮುಗಿಸಿ ದಿನಕ್ಕೆ ಹೊರಟೋಗ್ತಾರೆ. ಸೊ ಅಷ್ಟೇ 5-6 ನಿಮಿಷ ಟ್ರೀಟ್ಮೆಂಟ್ ಇರುತ್ತೆ. ಹಾಗಾಗಿ ಪೇಷಂಟ್ ತುಂಬಾ ಕಂಫರ್ಟಬಲ್ ಇರ್ತಾರೆ. ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಾಲಜಿ ಕೂಡ. ಇನ್ನ ಈ ಆಸ್ಪತ್ರೆಯಲ್ಲಿ ನಮಗೆ ಪರ್ಸನಲ್ ಆಗಿ ಇಷ್ಟ ಆದ ಒಂದು ಬೆಸ್ಟ್ ಸಿಸ್ಟಮ್ ಅಂದ್ರೆ ಅದು ಟ್ಯೂಮರ್ ಬೋರ್ಡ್. ಇದು ಒಂಥರ ನಮ್ಮ ಸ್ಕೂಲ್ ಅಥವಾ ಆಫೀಸ್ ನಲ್ಲಿ ಗ್ರೂಪ್ ಡಿಸ್ಕಷನ್ ಮಾಡ್ತಾರಲ್ಲ ಹಾಗೆ. ಇಲ್ಲಿ ಮೆಡಿಕಲ್, ಸರ್ಜಿಕಲ್, ರೇಡಿಯೇಷನ್ ಎಕ್ಸ್ಪರ್ಟ್ಸ್, ಹಾಗೇನೆ ರೇಡಿಯಾಲಜಿಸ್ಟ್ ಮತ್ತು ಪ್ಯಾಥಾಲಜಿಸ್ಟ್ ಎಲ್ಲರೂ ಒಟ್ಟಿಗೆ ಕೂತು ಪ್ರತಿಯೊಬ್ಬ ರೋಗಿಯ ಕೇಸ್ ಸ್ಟಡಿಯನ್ನ ಡಿಸ್ಕಸ್ ಮಾಡ್ತಾರೆ. ಪ್ರತಿಯೊಬ್ಬ ರೋಗಿಯ ಬಾಡಿ ಕಂಡೀಷನ್ ಬೇರೆ ಇರುತ್ತೆ. ಹಾಗಾಗಿ ಅವರಿಗೆ ಸೂಟ್ ಆಗುವಂತಹ ಒಂದು ಸ್ಪೆಷಲ್ ಕಸ್ಟಮೈಡ್ ಚಿಕಿತ್ಸಾ ಯೋಜನೆಯನ್ನ ಈ ಬೋರ್ಡ್ ರೆಡಿ ಮಾಡುತ್ತೆ. ಮತ್ತೊಂದು ಗ್ರೇಟ್ ವಿಷಯ ಏನಂದ್ರೆ, ಡಾಕ್ಟರ್ ದಿನೇಶ್ ಅವರು ಹೇಳೋ ಪ್ರಕಾರ ಇಲ್ಲಿ ಚಿಕಿತ್ಸೆಯನ್ನ ವೈದ್ಯಕೀಯ ಮಾನದಂಡಗಳ ಆಧಾರದ ಮೇಲೆ ನಿರ್ಧಾರ ಮಾಡಲಾಗುತ್ತೆ ಹೊರತು ರೋಗಿಯ ಹತ್ತಿರ ಎಷ್ಟು ಹಣ ಇದೆ ಅನ್ನೋದರ ಮೇಲಲ್ಲ. ದಟ್ಸ್ ರಿಯಲಿ ಗ್ರೇಟ್ ಅಲ್ವಾ? ಕ್ಯಾನ್ಸರ್ ಬಂದಾಗ ಪೇಷಂಟ್ಸ್ ಗೆ ಆಗುವ ಅತಿ ದೊಡ್ಡ ತೊಂದರೆ ಅಂದ್ರೆ ಸ್ಕ್ಯಾನಿಂಗ್ ಗೆ ಒಂದು ಕಡೆ ಹೋಗ್ಬೇಕು, ರಿಪೋರ್ಟ್ ಗೆ ಇನ್ನೊಂದು ಕಡೆ ಓಡಾಡ್ಬೇಕು, ಕಿಮೋಥೆರಪಿಗೆ ಮತ್ತೊಂದು ಆಸ್ಪತ್ರೆಗೆ ಹೋಗ್ಬೇಕು. ಇದರಿಂದ ರೋಗಿ ಹಾಗೂ ಅವರ ಫ್ಯಾಮಿಲಿ ಸುಸ್ತಾಗಿ ಹೋಗ್ತಾರೆ. ಆದ್ರೆ ARC ಆಸ್ಪತ್ರೆಯಲ್ಲಿ ರೇಡಿಯೋಥೆರಪಿ, PET, CT, MRI ಸೇರಿದಂತೆ ಎಲ್ಲಾ ರೀತಿಯ ಟೆಸ್ಟ್ ಮತ್ತು ಟ್ರೀಟ್ಮೆಂಟ್ ಗಳು ಒಂದೇ ಸೂರಿನಡಿ ಸಿಗುತ್ತವೆ. ನೀವು ಆ ಕಡೆ ಈ ಕಡೆ ಅಲಿಯೋ ಗೋಜೆ ಇರಲ್ಲ. ಇದರ ಜೊತೆಗೆ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಡಾಕ್ಟರ್ ಶ್ರೀಹರಿ ಆರ್ ಶಾಪುರ್ ಅವರು ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬಗ್ಗೆ ಮಾತನಾಡಿದ್ದಾರೆ. ಅದೇನಂದ್ರೆ, ತುಂಬಾ ಜನಕ್ಕೆ ಇನ್ಶೂರೆನ್ಸ್ ಇರುತ್ತೆ, ಆದ್ರೆ ಅದು ಬರೀ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಗೆ ಮಾತ್ರ ಸಾಕಾಗುತ್ತೆ. ಆಮೇಲೆ ಬರೋ ಕಿಮೋಥೆರಪಿ ಅಥವಾ ರೇಡಿಯೋಥೆರಪಿ ವೆಚ್ಚ ಭರಿಸೋಕ್ಕಾಗದೆ ಎಷ್ಟೋ ಜನ ಅರ್ಧಕ್ಕೆ ಚಿಕಿತ್ಸೆ ನಿಲ್ಲಿಸಿ ಬಿಡ್ತಾರೆ. ಇದಕ್ಕಾಗಿಯೇ ARC ಆಸ್ಪತ್ರೆಯವರು ತಮ್ಮ ಸ್ವಂತ ಫಂಡ್ ನಿಂದ ಒಂದು ಕ್ಯಾನ್ಸರ್ ಟ್ರಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ BPL ಕಾರ್ಡ್ ಇರೋ ರೋಗಿಗಳಿಗೆ ಅಂತಾನೆ ಸ್ಪೆಷಲ್ ಬೆಡ್ ಗಳನ್ನ
ರಿಸರ್ವ್ ಮಾಡಲಾಗಿದ್ದು ಕೆಲವು ಸೇವೆಗಳನ್ನ ಸಂಪೂರ್ಣ ಉಚಿತವಾಗಿ ಅಥವಾ ಭಾರಿ ರಿಯಾಯಿತಿ ದರದಲ್ಲಿ ಕೊಡ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಬಜೆಟ್ಗೆ ತಕ್ಕಂತೆ ಮೆಡಿಕಲ್ ಎಕ್ಸ್ಪೆನ್ಸ್ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಇವರೇ ಫೈನಾನ್ಷಿಯಲ್ ಗೈಡೆನ್ಸ್ ಕೂಡ ಕೊಡ್ತಾರೆ. ಇದು ನಿಜಕ್ಕೂ ಒಂದು ದೊಡ್ಡ ರಿಲೀಫ್ ಅಂದ್ರೆ ತಪ್ಪಾಗಲಾರದು. ಮಾಡೋದಕ್ಕೋಸ್ಕರನೇ ನಮ್ ಕನ್ಸಿತ್ತು. ಹಾಗಾಗಿ ನಾವು ಫಸ್ಟ್ ಕ್ಲಿನಿಕ್ ಎಲ್ಲ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಡೇ ಕೇರ್ ಮಾಡಿ ಕೊನೆಗೆ ಇಲ್ಲಿ ಒಂದು ARC ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ವಿ ಸ್ಟಾರ್ಟೆಡ್ ದಿಸ್. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ARC ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ನಾವು ಎನಿ ವಾಕ್ಸ್ ಆಫ್ ಲೈಫ್, ವೆದರ್ BPL ಕಾರ್ಡ್ ಪೇಷಂಟ್ ಬಂದ್ರು ಅಷ್ಟೇ, ಇಂಟರ್ನ್ಯಾಷನಲ್ ಪೇಷಂಟ್ ಬಂದ್ರು ಅಷ್ಟೇ, ನಾನು ಎಲ್ಲಾ ತರ ಪೇಷಂಟ್ಸ್ ನಾವು ನೋಡಿದೀವಿ ಕಾರ್ಪೊರೇಟ್ ಅಲ್ಲಿ ಆಗಿಲ್ಲ. ಸೊ ಎಲ್ಲಾ ಪೇಷಂಟ್ಸ್ಗೂ ಒಂದೇ ಟ್ರೀಟ್ಮೆಂಟ್ ಇರುತ್ತೆ. ವೇರ್ ಟ್ಯೂಮರ್ ಬೋರ್ಡ್ ಅಂತ ನಾವು ಡಿಸೈನ್ ಮಾಡಿದೀವಿ. ಎಲ್ಲಾ ಡಾಕ್ಟರ್ಸ್ ಕುತ್ಕೊಂಡು ಎಲ್ಲಾ ಪೇಷಂಟ್ ಫೈಲ್ಗೂ ನಾವು ಟ್ಯೂಮರ್ ಬೋರ್ಡ್ ಡಿಸ್ಕಸ್ ಮಾಡಿ ನಾವು ಪೇಷಂಟ್ಗೆ ಇದೇ ಟ್ರೀಟ್ಮೆಂಟ್ ಆಗ್ಬೇಕು. ಕ್ಯಾನ್ಸರ್ ಅಲ್ಲಿ ನಾವೇನು ಬೇರೆ ನೋಡೋದಕ್ಕಾಗೋದಿಲ್ಲ. ದುಡ್ಡು ಜಾಸ್ತಿ ಇರೋರಿಗೆ ಒಂದು ಟ್ರೀಟ್ಮೆಂಟ್, ದುಡ್ಡು ಕಮ್ಮಿ ಇರೋ ಒಂದು ಟ್ರೀಟ್ಮೆಂಟ್ ಇಲ್ಲ. ಸೊ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಬರೆದಿಟ್ಟಿರ್ತೀವಿ, ಅದನ್ನ ಫಾಲೋ ಮಾಡೇ ಮಾಡ್ತೀವಿ. ಸ್ಟಾರ್ಟಿಂಗ್ ಅಲ್ಲೇ ಪೇಷಂಟ್ ಹತ್ರ ಡಿಸ್ಕಸ್ ಮಾಡ್ತೀವಿ, ಇದೇ ನಿಮ್ಗೆ ಟ್ರೀಟ್ಮೆಂಟ್ ಅಂತ. ಸೊ ನಾವು ಪೇಷಂಟ್ ಹೇಳ್ದಂಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಡಾಕ್ಟರ್ಸ್ ಅದು ಪೇಷಂಟ್ ಏನ್ ಸೂಕ್ತಾನೋ, ಯಾವ ಸ್ಟೇಜಲ್ಲಿ ಬಂದಿರ್ತಾರೋ ಅದೇ ಟ್ರೀಟ್ಮೆಂಟ್ ಮಾಡೋದು ನಾವಿಲ್ಲಿ. ಸೊ ದಟ್ ಇಸ್ ಬೀನ್ ಫಾಲೋಡ್ ಅಪ್ ವೆರಿ ಸ್ಟ್ರಿಕ್ಟ್ಲಿ ಹಿಯರ್ ಇನ್ ARC. ದಟ್ಸ್ ವಾಟ್ ಆಸ್ ಎ ಸರ್ಜನ್ ನನಗೆ ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್ ವಿ ಫಾಲೋ ದಿಸ್ ಪ್ರೋಟೋಕಾಲ್ ವೆರಿ ಸ್ಟ್ರಿಕ್ಟ್ಲಿ ಇನ್ ಅವರ್ ಹಾಸ್ಪಿಟಲ್. ಕೊನೆಯದಾಗಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕಿ ಮತ್ತು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಸರ್ಜನ್ ಆಗಿರೋ ಡಾಕ್ಟರ್ ಸಂಸ್ಕೃತಿ P. ಮೂರ್ತಿ ಅವರು ಒಂದು ಇಂಪಾರ್ಟೆಂಟ್ ಮಾತು ಹೇಳಿದ್ದಾರೆ. ಇವತ್ತು ಮೆಡಿಕಲ್ ಫೀಲ್ಡ್ ನಲ್ಲಿ ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಮತ್ತು ಪ್ರಿಸಿಷನ್ ಆಂಕಾಲಜಿ ತರಹದ ಅದ್ಭುತ ಚಿಕಿತ್ಸೆಗಳು ಬಂದಿವೆ. ಇವುಗಳ ಮೇನ್ ಉದ್ದೇಶ ಬರೀ ಕ್ಯಾನ್ಸರ್ ಕಾಯಿಲೆ ವಾಸಿ ಮಾಡೋದಷ್ಟೇ ಅಲ್ಲ, ಚಿಕಿತ್ಸೆಯ ನಂತರ ರೋಗಿಯು ಮತ್ತೆ ಮೊದಲಿನ ತರಹಾನೇ ತನ್ನ ಪೂರ್ಣ ಸಾಮರ್ಥ್ಯದೊಂದಿಗೆ ನೆಮ್ಮದಿಯಾಗಿ ಕ್ವಾಲಿಟಿ ಲೈಫ್ ಲೀಡ್ ಮಾಡಬೇಕು ಅನ್ನೋದೇ ಈ ಆಸ್ಪತ್ರೆಯ ಧ್ಯೇಯವಂತೆ. ಇನ್ಇಕ್ವಾಲಿಟೀಸ್ ಅಂದ್ರೆ ಮಾರ್ಟಾಲಿಟಿ ಮತ್ತೆ ಸರ್ವೈವಲ್ ಪೇಷಂಟ್ ಇಂದು ಯುರೋಪ್ US ಅಲ್ಲಿ ಎಷ್ಟಿದೆ, ಏಷ್ಯಾನಲ್ಲಿ ಎಷ್ಟಿದೆ. ಒಂದು ಕಡೆಯಿಂದ ಅಲಾರ್ಮಿಂಗ್ ನಮಗೆಲ್ಲರಿಗೂ. ಏನು ಅಂದ್ರೆ ಬರ್ಡನ್ ಅಷ್ಟೇ ಜಾಸ್ತಿ ಇಲ್ಲ ಏಷ್ಯಾನಲ್ಲಿ, ಸರ್ವೈವಲ್ ಆಲ್ಸೋ ಇನ್ನೂ ಇಂಪ್ರೂವ್ ಆಗಬೇಕು. ಅಂಡ್ ಅದಕ್ಕೆ ಬಹಳಷ್ಟು ಕಾರಣ ಇದೆ. 1-2 ರೀಸನ್ ಇಂದ ಸರ್ವೈವಲ್ ನಮ್ಮಲ್ಲಿ ಕಮ್ಮಿ ಇದೆ ಅಂತಂದ್ರೆ, ನಮ್ಮಲ್ಲಿ ಏನು ಟ್ರೀಟ್ಮೆಂಟ್ ಸೌಲಭ್ಯ ಏನು ಕಮ್ಮಿ ಇಲ್ಲ. ಇಂಡಿಯಾನಲ್ಲೇ ಆಗ್ಲಿ, ಈ ಏಷ್ಯನ್ ಕಂಟ್ರೀಸ್ ಅಲ್ಲಾಗ್ಲಿ ಸೌಲಭ್ಯ ಏನು ಕಮ್ಮಿ ಇಲ್ಲ. ಇವತ್ತಿಂದು ನಮ್ದು ಗವರ್ಮೆಂಟ್ ಇಂದ ನಮಗೆ ಬಂದಿರೋ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಏನೇ ಆಗ್ಲಿ ಆಕ್ಸೆಸಿಬಿಲಿಟಿ ಇಶ್ಯೂನೂ ಇಲ್ಲ. ಸೊ ಏನು ರೀಸನ್ ಏನು ಅಂತಂದ್ರೆ, ಏನೋ ಶ್ರೀಹರಿ ಅವರು, ದಿನೇಶ್ ಅವರು ಹೇಳ್ದಂಗೆ ಕಾಂಪ್ರಹೆನ್ಷನ್ ಅಂದ್ರೆ ಎಲ್ಲದನ್ನೂ ಒಟ್ಟಿಗೆ ತಗೋಬೇಕು, ಟ್ರೀಟ್ಮೆಂಟ್ ಒಟ್ಟಿಗೆ ತಗೋಬೇಕು, ಒಂದಾದ್ಮೇಲೆ ಒಂದ್ ಆಗ್ಬೇಕು. ಅದೊಂಥರ ಸ್ಟ್ರೀಮ್ ಲೈನಿಂಗ್ ಆಗ್ಬೇಕು. ಅದೊಂದೇ ಕಾರಣಕ್ಕೆ ಒನ್ ಆಫ್ ದ ಪ್ರಾಬಬಲ್ ಪ್ರೈಮ್ ರೀಸನ್ ವೈ ಇನ್ಇಕ್ವಾಲಿಟೀಸ್ ಅಂದ್ರೆ ಫೈನಾನ್ಷಿಯಲ್ ಆಗಿರ್ಬೋದು, ಕೆಲವು ಸರ್ತಿ ಸೈಕಲಾಜಿಕಲ್ ಆಗಿರ್ಬೋದು, ಆ ತರ ಫ್ಯಾಮಿಲಿ ಸಪೋರ್ಟ್ ಇಲ್ದಲೇ ಇರ್ಬೋದು. ಈ ತರ ಕೆಲವು ಕಾರಣದಿಂದ ಮೇ ಬಿ ನಮ್ಗೆ ಏಷ್ಯನ್ ಕಂಟ್ರೀಸ್ ಅಲ್ಲಿ ಸ್ವಲ್ಪ ಸರ್ವೈವಲ್ ಕಮ್ಮಿ ಆಗಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಲ್ಲಿರೋ ARC ಕ್ಯಾನ್ಸರ್ ಆಸ್ಪತ್ರೆಯ ವಿಶೇಷತೆಗಳು. ಕ್ಯಾನ್ಸರ್ ಅನ್ನೋದು ಲೈಫ್ ನ ಎಂಡ್ ಅಲ್ಲ, ಅದಕ್ಕೆ ಈಗ ಅತ್ಯಾಧುನಿಕ ಮತ್ತು ಸುಲಭ ದರದ ಚಿಕಿತ್ಸೆಗಳು ಲಭ್ಯವಿವೆ ಅನ್ನೋದಕ್ಕೆ ಈ ಆಸ್ಪತ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್. ನಿಮ್ಮ ಸುತ್ತಮುತ್ತ ಯಾರಿಗಾದ್ರೂ ಈ ಮಾಹಿತಿ ಹೆಲ್ಪ್ ಆಗ್ಬೋದು ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಅವರ ಜೊತೆ ಶೇರ್ ಮಾಡಿ. ಹಾಗೇನೆ ಈ ಆಸ್ಪತ್ರೆಯ ಇನಿಷಿಯೇಟಿವ್ ಬಗ್ಗೆ ನಿಮಗೆ ಅನ್ಸುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.